ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಬ್ಲಾಗ್ ಬ್ರೇಕ್ಫಾಸ್ಟ್ ಮಾಡ್ತಾ ಸ್ಟಾರ್ಟ್ ಆಗ್ತಿದೆ. ಇವತ್ತು ಪಾಸ್ತಾ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಯಾವಾಗಲೂ ವೈಟ್ ಸಾಸ್ ಪಾಸ್ತಾನೇ ಮಾಡೋದು. ಇವತ್ತು ಫಾರ್ ಚೇಂಜ್ ಸ್ವಲ್ಪ ಖಾರವಾಗಿ ಮಾಡೋಣ ಅಂತ ಐ ಥಿಂಕ್ ರೆಡ್ ಸಾಸ್ ಪಾಸ್ತಾ. ಸೊ ಇಟ್ಸ್ ಯಮ್ಮಿ. ಟೇಸ್ಟ್ ಮಾಡಿ ನೋಡಿದ್ರೆ ಸಖತ್ತಾಗಿದೆ. ಈ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಓಕೆನಾ? ವೈಟ್ ಸಾಸ್ ಪಾಸ್ತಾ ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತೆ, ಅದು ನಂಗೆ ಒಂಥರ ಇಷ್ಟ. ಬಟ್ ಇದು ಫುಲ್ ಖಾರವಾಗಿ ಹೋಮ್ ಮೇಡ್ ಪಾಸ್ತಾ. ಯಾವಾಗಲೂ ವೈಟ್ ಸಾಸ್ ಪಾಸ್ತಾ ತಿಂತಿದ್ರಲ್ಲ, ಇವತ್ತಿಗೆ ತಿಂತಿದ್ದೀರಲ್ಲ, ಹೇಗಿದೆ? ಚೆನ್ನಾಗಿದೆ. ಎರಡು ಕಂಪೇರ್ ಮಾಡಿದ್ರೆ ಯಾವ್ದು ಇಷ್ಟ ಆಯ್ತು ನಿಮಗೆ? ಎರಡು ಇಷ್ಟ ಆಯ್ತು. ಸ್ವಲ್ಪ ಖಾರ ಚೆನ್ನಾಗಿದೆ. ಹೋಟೆಲಲ್ಲಿ ಮಾಡೋದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಪಾಸ್ತಾ, ನಿಜವಾಗ್ಲು. ಏನಂತೀರಾ? ನಿಮ್ಮ ರಿಯಾಕ್ಷನ್ಸ್ ಆಡಿಯನ್ಸ್ ನೋಡಿದ್ರೆ ಬಲವಂತವಾಗಿ ಹೂ ಅನ್ನಿ ಅಂತ ಹೇಳಿ ಹೇಳಿಸ್ದಂಗಿರುತ್ತೆ. ಒಂದಿಬ್ಬರು 3 ಜನ ಹೇಳಿದ್ದಾರೆ ನಂಗೆ ಆಲ್ರೆಡಿ, ಏನಕ್ಕೆ ಹಿಂಸೆ ಮಾಡ್ತೀಯಾ ಅಂತ. ನಾ ಹೇಳ್ತೀನಿ, ನಾನೇನು ಹಿಂಸೆ ಮಾಡಲ್ಲ, ಅವ್ರು ರಿಯಲ್ ಆಗೇ ಹಂಗಿರೋದು ಅಂತ. ಗೈಸ್, ತಿಂಡಿ ಮಾಡಿದ್ದಾಯ್ತು. ಅದಾದ್ಮೇಲೆ ಇವತ್ತು ನಾನು ಲಂಚ್ಗೆ ದಾಲ್ ಕಿಚಡಿ ಮಾಡಿದ್ದೆ. ಸೊ ಅದನ್ನು ತಿಂದಿದ್ದಾಯ್ತು. ಬಟ್ ಇವಾಗ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಟೈಪ್ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಬಟ್ ಫ್ರಮ್ ದಿ ಸ್ಕ್ರ್ಯಾಚ್ ನನಗೆ ಇವಾಗ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಡಿಮಾರ್ಟಿಂದ ಕೆಲವೊಂದು ಐಟಮ್ಸ್ ತಂದಿದೆ. ಸೊ ಅದರಲ್ಲಿ ಈ ಸ್ಮೈಲಿ ಬರುತ್ತೆ, ಗೊತ್ತಾ ನಿಮಗೆ? ಸೊ ಅದಿದೆ, ಅದನ್ನು ಜಸ್ಟ್ ಏರ್ ಫ್ರೈಯರಲ್ಲೂ ಮಾಡ್ಬೋದು ಅಥವಾ ಡೀಪ್ ಫ್ರೈ ಕೂಡ ಮಾಡ್ಬೋದು. ಸೊ ಬನ್ನಿ ಅದನ್ನ ಪ್ರಿಪೇರ್ ಮಾಡೋಣ. ನೋಡಿ, ಇದೆ ನಾ ಹೇಳಿದ ಐಟಮ್. ಸೊ ಇದರಲ್ಲಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೇನೆ ನೋಡಿ. ಇದು ಈ ತರ ಇರುತ್ತೆ. ಸೊ ಇದನ್ನ ಜಸ್ಟ್ ಎಣ್ಣೆ ಒಳಗಡೆ ಹಾಕ್ಬೇಕು. ಇವಾಗ ಈ ಬಾಂಡಿ ಒಳಗಡೆ ಬಾಣ್ಲಿ ಅಂದ್ರೆ ಏನೋ ಒಂಥರ ಫನ್ನಿ ವರ್ಡ್ ಅಂತ ಅನ್ಸುತ್ತೆ. ಸೊ ಆ ಪಾತ್ರೆ ಒಳಗಡೆ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದ್ಮೇಲೆ ಅದನ್ನ ಫ್ರೈ ಮಾಡಿ ತಿನ್ನೋದಷ್ಟೇ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ. ಅದ್ರೊಳಗಡೆ ಏನೂ ಇರಲ್ಲ ಗೈಸ್. ಸೇಮ್ ನೀವು ಫ್ರೆಂಚ್ ಫ್ರೈಸ್ ತಿಂದ್ರೆ ಹೆಂಗಿರುತ್ತೆ ಸೇಮ್ ಹಂಗೆ, ಜಸ್ಟ್ ಪೊಟ್ಯಾಟೋನ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡ್ಬಿಟ್ಟು ಹಾಕಿರ್ತಾರೆ ಅಷ್ಟೇ. ಬಟ್ ಕೆಲವೊಂದ್ಸಲ ನಮಗೆ ಅದೇ ಇಷ್ಟ ಅಂತ ಅನ್ಸುತ್ತೆ ಅಲ್ವಾ? ಸೊ ಫ್ರೆಂಚ್ ಫ್ರೈಸ್ ಅಲ್ಲಿ ಜಸ್ಟ್ ಪೊಟ್ಯಾಟೋಗೆ ಸ್ವಲ್ಪ ಸಾಲ್ಟ್, ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಕೆಲವೊಂದ್ಸಲ ಅಂತೂ ಬರೀ ಸಾಲ್ಟ್, ಅದೇ ನಮಗೆ ಇಷ್ಟ ಆಗುತ್ತೆ. ಬನ್ನಿ ಪ್ರಿಪೇರ್ ಮಾಡೋಣ. ಆ್ಯಂಡ್ ಆಲ್ಸೋ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿ 60 ಡೇಸ್ ಮೇಲೆ ಆಗಿದೆ. ಐ ಫೀಲ್ ಹ್ಯಾಪಿ ನನಗೆ ವ್ಲಾಗ್ಸ್ ಮಾಡಿದಾಗ. ಆ್ಯಂಡ್ ಮನೆಯಲ್ಲೇ ಇರೋದ್ರಿಂದ ಸೊ ವ್ಲಾಗ್ಸ್ ಮಾಡಿ ಎಡಿಟ್ ಮಾಡು, ಪೋಸ್ಟ್ ಮಾಡು, ಸೊ ಇದ್ರಲ್ಲಿ ಅರ್ಧ ಟೈಮ್ ಹೋಗುತ್ತೆ. ಇಲ್ಲಾಂದರೆ ನಾನು ಸುಮ್ಮನೆ ಅದು ಇದು ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಐ ಫೀಲ್ ಹ್ಯಾಪಿ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ. ಬಟ್ ಹೆಂಗಾಗೋಗ್ಬಿಡ್ತಿದೆ ಅಂತಂದರೆ, ಏನು ಮಾಡೋದು ಅನ್ನೋ ಒಂದು ಥಾಟ್ ಬಂದ್ಬಿಡ್ತಿದೆ ಮೈಂಡಿಗೆ. ಬಿಕಾಸ್ ನಾನು ಸುಮಾರು ಬ್ಲಾಗ್ಸಲ್ಲಿ ಹೇಳ್ತಾ ಇರ್ತೀನಿ, ನನ್ನ ಲೈಫಲ್ಲಿ ದಿನಾಗ್ಲೂ ಫ್ಯಾನ್ಸಿ ಥಿಂಗ್ಸ್ ನಡೆಯೋದಿಲ್ಲ. ಅಂದರೆ ಇವಾಗ ನಾವೆಲ್ಲೋ ಹೊರಗೆ ಹೋದಾಗ ಲೈಕ್ ಅದು ಬ್ಲಾಗ್ ಮಾಡಿ ಹಾಕ್ಬೋದು, ಅಥವಾ ದಿನಾಗ್ಲೂ ಏನೋ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ನಡೆದಾಗ ಅದನ್ನು ಬ್ಲಾಗ್ ಮಾಡಿ ಹಾಕ್ಬೋದು. ಬಟ್ ನನ್ನ ಲೈಫಲ್ಲಿ ದಿನ ಜಸ್ಟ್ ಐ ವೇಕಪ್, ಜಿಮ್, ಅದು ಬಿಟ್ಟರೆ ಏನಾದರೂ ಪ್ರಿಪೇರ್ ಮಾಡ್ತೀನಿ ಇಷ್ಟೇ. ಲೈಕ್ ಒಂಥರ ಎಲ್ಲರ ಮನೇಲಿ ಏನು ನಡೆಯುತ್ತೆ ಸೊ ಅದೇ ನನ್ನ ಲೈಫಲ್ಲೂ ನಡೀತಾ ಇರೋದು. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನನ್ನ ಜೊತೆಗೆ ವ್ಲಾಗ್ಸ್ ಮಾಡೋದಕ್ಕೆ ಯಾರಾದರೂ ಇದ್ದರೆ ಸಖತ್ತಾಗಿ ಕಾಂಟೆಂಟ್ ಮಾಡ್ಬೋದು. ಬಟ್ ನನ್ನ ವಿಡಿಯೋಲಿ ನಾನು ಮೋಸ್ಟ್ ಆಫ್ ದಿ ನನ್ನ ವ್ಲಾಗ್ಸ್ ನಾನು ಒಬ್ಬಳೇ ಇರ್ತೀನಿ. ಮೇ ಬಿ ನಾನೇ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಫ್ಯಾಮಿಲಿನ. ಆ್ಯಂಡ್ ನನ್ನ ಪಾರ್ಟ್ನರ್ ಕೂಡ ಅವರಿಗೆ ಕಂಫರ್ಟಬಲ್ ಇಲ್ಲ ಸೊ ವ್ಲಾಗಲ್ಲೆಲ್ಲ ಬರೋದಕ್ಕೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋದಕ್ಕೆ ಅವರಿಗೆ ಹೀ ಈಸ್ ನಾಟ್ ಓಕೆ. ಸೊ ಐ ಕಾಂಟ್ ಫೋರ್ಸ್ ಹಿಮ್. ಆ್ಯಂಡ್ ಫ್ರೆಂಡ್ಸ್ ಅಂತ ಬಂದಾಗ ಐ ಡೋಂಟ್ ಹ್ಯಾವ್ ಎನಿ ಫ್ರೆಂಡ್ಸ್. ಸೊ ಅದರಲ್ಲೂ ಏನೋ ನನಗೆ ಫ್ರೆಂಡ್ಸ್ ಇಲ್ಲ.
ಆ್ಯಂಡ್ ಫ್ರೆಂಡ್ಸ್ ಇದ್ರೂ ಜಸ್ಟ್ ಟು ಸೇ ಹಾಯ್ ಬಾಯ್ ಅಷ್ಟೇ. ನನ್ನ ವ್ಲಾಗಲ್ಲಿ ನನ್ನ ಜೊತೆ ಆ ಥರ ಫ್ರೆಂಡ್ಸ್ ಯಾರೂ ಇಲ್ಲ. ಆ್ಯಂಡ್ ಸಮ್ಟೈಮ್ಸ್ ಅಷ್ಟೇ ನನಗೆ ಸಮ್ಟೈಮ್ಸ್ ಅಷ್ಟೇ ನನಗೆ ಸ್ಯಾಡ್ ಫೀಲ್ ಆಗುತ್ತೆ. ಅಯ್ಯೋ ಯಾರಾದರೂ ಇದ್ದಿದ್ರೆ, ನನಗೆ ನನ್ನ ಸರೌಂಡಿಂಗಲ್ಲಿ ಒಂದಷ್ಟು ಜನ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಹಾಗೆ ಹೀಗೆ ಅಂತ. ಬಟ್ 100% ಅಂತ ತಗೊಂಡಾಗ ಜಸ್ಟ್ ನನಗೆ 1% or 2% ಅಷ್ಟೇ ಆ ಥರ ಫೀಲ್ ಆಗೋದು. ಓ ನನಗೂ ಯಾರಾದರೂ ಫ್ರೆಂಡ್ಸ್ ಇರಬೇಕಿತ್ತು, ನನ್ನ ಸುತ್ತಮುತ್ತ ಜನ ಇರಬೇಕಿತ್ತು ಹಾಗೆ ಹೀಗೆ ಅಂತ. ಬಟ್ 99% ಆಫ್ ದಿ ಟೈಮ್ ನನಗೆ ನಾನು ಒಬ್ಬಳೇ ಇರೋದೇ ಇಷ್ಟ ಆಗುತ್ತೆ. ಆ್ಯಂಡ್ ನಂಗೆ ಅದೇ ಇಷ್ಟ. ಸೊ ಬನ್ನಿ ಇವಾಗ ಎಣ್ಣೆ ಕಾದಿದೆ, ಅದನ್ನ ಪ್ರಿಪೇರ್ ಮಾಡೋಣ. ಓಕೆ, ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾದಿದೆ ಅನಿಸ್ತಿದೆ. ಸೊ ಒಂದು ಹಾಕಿ ನೋಡೋಣ. ಪರ್ಫೆಕ್ಟ್ ಫ್ರೈ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಥರ ತಿಂಡಿಗಳೆಲ್ಲ ಲೈಕ್ ಇವಾಗ ನಮಗೆ ಫ್ರಮ್ ದ ಸ್ಕ್ರ್ಯಾಚ್ ಏನು ಪ್ರಿಪೇರ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಜಸ್ಟ್ 1-2 ಮಿನಿಟ್ಸಲ್ಲಿ ರೆಡಿ ಆಗಬೇಕು ಅಂದಾಗ ಈ ಸ್ನ್ಯಾಕ್ಸ್ ಎಲ್ಲ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಟೀ ಕಾಫಿ ಜೊತೆ ಎಲ್ಲ ಸಖತ್ತಾಗಿ ಏನಂತಾರೆ ಅದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಯಾವಾಗಲೂ ತಿನ್ನಬೇಡಿ, ಓಕೆನಾ? ಯಾವಾಗಲೂ ಒಂದ್ಸಲ ಅದನ್ನ ತಂದಾಗ್ಲಿಂದ ನಾನು ಇವತ್ತು ಸೆಕೆಂಡ್ ಟೈಮ್ ಪ್ರಿಪೇರ್ ಮಾಡ್ತಾ ಇರೋದು. ಅದನ್ನು ಜಸ್ಟ್ 2 ಅಷ್ಟೇ. ನಾನು ಅವಾಗಲೇ ಹೇಳಿದ್ನಲ್ವ ನಂಗೆ ಯಾರು ಫ್ರೆಂಡ್ಸ್ ಇಲ್ಲ ಅದು ಇದು ಅಂತ. ಅಂದರೆ ನಾನು ಯಾವ ಅರ್ಥದಲ್ಲಿ ಹೇಳಿದ್ದು ಅಂತ ಅಂದರೆ, ನನಗೆ ಜಸ್ಟ್ ವ್ಲಾಗ್ ಮಾಡೋದಕ್ಕೆ ಫ್ರೆಂಡ್ಸ್ ಇಲ್ಲ ಆ ಥರ ಅಲ್ಲ. ನನಗೆ ಯೂಶ್ವಲಿ ನನಗೆ ಫ್ರೆಂಡ್ಸ್ ಇಲ್ಲ, ಅದರಲ್ಲೂ ವ್ಲಾಗ್ಸಿಗೆ ಬರುವಂಥ ಫ್ರೆಂಡ್ಸ್ ಯಾರೂ ಇಲ್ಲ ಅಂತ ಹೇಳಿದ್ದು. ಆ್ಯಂಡ್ ಅದಕ್ಕೆ ಕಾರಣ ನಾನೇ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ, ಫಸ್ಟ್ ಥಿಂಗ್ ನನಗೆ ಒಂದು ಸ್ವಲ್ಪ ಬುದ್ಧಿ ಬರೋದಕ್ಕೆ ಸ್ಟಾರ್ಟ್ ಆದಾಗ್ಲಿಂದ ನಂಗೊಂದು ಮೈಂಡ್ಸೆಟ್ ಏನಪ್ಪ ಅಂತಂದರೆ, ಐ ಡೋಂಟ್ ಟ್ರಸ್ಟ್ ಪೀಪಲ್. ಆ್ಯಂಡ್ ಒಂದ್ಸಲ ನಾನು ಟ್ರಸ್ಟ್ ಮಾಡಿಬಿಟ್ರೆ ಅವ್ರೇನಾದರೂ ನನಗೆ ಅದು ಉಳಿಸ್ಕೊಳ್ಳಿಲ್ಲ, ನಾನು ನಂಬಿಕೆ ಉಳಿಸ್ಕೊಳ್ಳಿಲ್ಲ ಅಂದರೆ ಐ ಫೀಲ್ ವೆರಿ ಬ್ಯಾಡ್, ಐ ಗೆಟ್ ವೆರಿ ಹರ್ಟ್. ಸೊ ಆ ಪೇನ್ ಹೆಂಗಿರುತ್ತೆ ಅಂತ ಗೊತ್ತಲ್ವಾ. ಸೊ ಹಾಗಾಗಿ ಐ ಡೋಂಟ್ ಟ್ರಸ್ಟ್ ಪೀಪಲ್. ಆ್ಯಂಡ್ ಇನ್ನೊಂದು ಏನು ಅಂದರೆ, ನನಗೆ ಸುಮ್ಮನೆ ಯಾರೋ ಬಂದು ಮಾತಾಡ್ಸಿದ ತಕ್ಷಣ ನಾನು ಫುಲ್ ಓಪನ್ ಅಪ್ ಆಗ್ಬಿಡೋದಕ್ಕೆ ಆಗೋದಿಲ್ಲ. ಸೊ ಐ ವಿಲ್ ಟೇಕ್ ಇಯರ್ಸ್ ನಂಗೆ ಓಪನ್ ಅಪ್ ಆಗಬೇಕು ಅಂತಂದರೆ. ಆ್ಯಂಡ್ ಅದೊಂದು ರೀಸನ್ನು. ಇನ್ನೂ ಸಿಕ್ಕಾಪಟ್ಟೆ ರೀಸನ್ಸ್ ಇದೆ. ಆ್ಯಂಡ್ ಐ ವಿಲ್ ಎಕ್ಸೆಪ್ಟ್ ದ ಪ್ರಾಬ್ಲಮ್ ನನ್ನಲ್ಲೇ ಇರೋದು. ನನ್ನ ಸುತ್ತಮುತ್ತ ಜನ ಇಲ್ಲದೆ ಇರೋದಕ್ಕೆ ಪ್ರಾಬ್ಲಮ್ ನನ್ನಲ್ಲೇ ಇರೋದು. ಆ್ಯಂಡ್ ಅದೆಲ್ಲ ಒಳ್ಳೆ ಪ್ರಾಬ್ಲಮ್ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನಾನು ಯಾವತ್ತೂ ರಿಗ್ರೆಟ್ ಅಂತೂ ಮಾಡಿಲ್ಲ. ಯಪ್ಪ ದೇವ್ರೆ, ನನ್ನ ಅಕ್ಕಪಕ್ಕ ಜನ ಇಲ್ಲ ಅದು ಇದು ಅಂತ ನಾನು ರಿಗ್ರೆಟ್ ಅಂತೂ ಮಾಡಿಲ್ಲ. ಐ ಫೀಲ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ನಾನು ಇಷ್ಟಪಡೋರು ನನ್ನನ್ನು ಇಷ್ಟಪಡೋರು ನನ್ನ ಸುತ್ತಮುತ್ತ ಇದ್ದಾರೆ, ನಂಗೆ ಅಷ್ಟು ಸಾಕು ಅಂತ ಅನಿಸುತ್ತೆ. ಆ್ಯಂಡ್ ಫಸ್ಟ್ ಎಲ್ಲ ನೀವು ನೋಡೋದಾದರೆ, ಮುಂಚೆ ಕಾಲದಲ್ಲೆಲ್ಲ ಲೈಕ್ ಇವಾಗ ನಾನು ನಿನಗೆ ಏನೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ತಾ ಇದ್ರು. ಆ್ಯಂಡ್ ನನಗೆ ಕಷ್ಟ ಬಂದಾಗ ಹೆಲ್ಪ್ ಮಾಡ್ತಾಯಿದ್ರು. ಬಟ್ ಇವಾಗಿನ ಕಾಲದಲ್ಲಿ ಫಾರ್ ಸಿಲ್ಲಿ ರೀಸನ್ಸ್, ಇಷ್ಟಿಷ್ಟು ರೀಸನ್ಸ್ಗೆ ತನ್ನೋರ್ನೇ ಐ ಡೋಂಟ್ ವಾಂಟ್ ಟು ಟಾಕ್ ಆಲ್ ದಿಸ್ ಥಿಂಗ್ಸ್. ಬಟ್ ಇವಾಗಿನ ಜನ್ರೇಷನ್ನಲ್ಲಿ ಇವತ್ತಿನ ದಿನಕ್ಕೆ ನಂಬಿಕೆ ಉಳಿಸ್ಕೊಳ್ಳೋರು ಇಟ್ಸ್ ವೆರಿ ರೇರ್. ಆ್ಯಂಡ್ ಒಂಥರ ಪುಣ್ಯ ಮಾಡಿರಬೇಕು ಅಂಥ ಜನ ನಮ್ಮ ಲೈಫಲ್ಲಿ ಇದ್ದಾರೆ ಅಂದರೆ. ಸೊ ನಾನು ಆ ಪುಣ್ಯ ಮಾಡಿಲ್ಲ ಅನಿಸುತ್ತೆ ಗೈಸ್. ಅವಾಗಲೇ ಒಂದು ಮಾತು ಹೇಳಿದ್ನಲ್ವ, ಐ ಡೋಂಟ್ ಹ್ಯಾವ್ ಫ್ರೆಂಡ್ಸ್ ಅದು ಇದು ಅಂತ. ಸೊ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ದಟ್ ಫ್ರೆಂಡ್ಸ್ ಅಂದಿದ ತಕ್ಷಣ ಏನು ಫ್ರೆಂಡ್ಸೇ ಇಲ್ವಾ ಇವಳಿಗೆ ಅಂತ ಅಲ್ಲ. ಫ್ರೆಂಡ್ಸ್ ಇದ್ದಾರೆ, ಜಸ್ಟ್ ಟೆಲ್ ಹಾಯ್ ಬಾಯ್ ಎಲ್ಲರೂ ಸಿಕ್ಕಿದಾಗ ಮಾತಾಡ್ಸೋದಕ್ಕೆ ಅಷ್ಟೇ. ನಂಗೆ ಮನಸ್ಸಿಗೆ ಹತ್ತಿರದಲ್ಲಿ ಅಥವಾ ನನ್ನ ವ್ಲಾಗಲ್ಲಿ ಅವ್ರನ್ನ ಕರ್ಕೊಳ್ಳೋ ಅಷ್ಟು ಫ್ರೆಂಡ್ಲಿ ಯಾರ ಜೊತೆನೂ ಇಲ್ಲ ಅಂತ ಕ್ಲಾರಿಟಿ ಕೊಡಬೇಕಿತ್ತು. ಸೊ ಐ ಜಸ್ಟ್ ಡಿಡ್ ದಟ್. ಸೊ ಇವಾಗ ಐ ಥಿಂಕ್ ಇವತ್ತಿನ ವ್ಲಾಗಲ್ಲಿ ಏನೋ ಇಷ್ಟ ಗೈಸ್, ಬಿಕಾಸ್ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಐ ನೋ ಇಟ್ ವಾಸ್ ವೆರಿ ಸ್ಮಾಲ್, ಬಟ್
ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ, ಈ ವಿಡಿಯೋಗೆ ಟಟಾ ಪಪ್ಪ ಹೇಳೋ ಟೈಮ್. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾಳೆ ಸಿಗ್ತೀನಿ. ಬಾಯ್. ಆ್ಯಂಡ್ ಈ ವಿಡಿಯೋಲಿ ಬರೀ ಮಾತಾಡೋದೇ ಆಯಿತು ಅಲ್ವಾ? ನಾಳೆ ವಿಡಿಯೋಲಿ ಏನಾದರೂ ಡಿಫ್ರೆಂಟ್ ಆಗಿ ತರೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಬಾಯ್.